ಇವತ್ತೇನು ಅಂತಂದರೆ ಮಾಧ್ಯಮದ ಮೂಲಕ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಘನ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. 2021ರಿಂದ ಏನು ನಾವು UGC ನಿಯಮಗಳನ್ನು ಅಳವಡಿಸ್ಕೊಳ್ತೀವಿ ಅಂಥೇಳಿ ಮಾನ್ಯ ಅಶ್ವಥ್ ನಾರಾಯಣ ಅವರನ್ನು ಸುತ್ತೋಲೆಯನ್ನು ಕೊಡುತ್ತಾರೆ. ಅವಾಗಿನಿಂದ ಅತಿಥಿ ಉಪನ್ಯಾಸಕರ ಕೆಲಸ ನಿರ್ವಹಿಸ್ತಕ್ಕಂಥ ನಾನ್ UGC ಅಭ್ಯರ್ಥಿಗಳು ಪಾಪ ಹುದ್ದೆಯನ್ನು ಕಳ್ಕೊಳ್ತೀವಿ ಅಂತಕ್ಕಂಥ ಆತಂಕದಿಂದ ಹೊರ ರಾಜ್ಯದಿಂದ 2 ತಿಂಗಳು 3 ತಿಂಗಳ ದಲ್ಲಾಳಿಗಳ ಮುಖಾಂತರವಾಗಿ ಇವತ್ತು ರಾಜ್ಯದಾದ್ಯಂತ ಸುಮಾರು 2,000ರಿಂದ 3,000 ಜನ ಏನಂತಂದರೆ PhD ಪದವಿಗಳನ್ನು ತಂದಿದ್ದಾರೆ. ಉನ್ನತ ಶಿಕ್ಷಣದ ಪರಿಸ್ಥಿತಿ ಏನು, ಇದು ಒಂದು ಕಡೆ. ಆಮೇಲೆ ಕೊಡ್ತಕ್ಕಂಥ ಜುಜುಬಿ ಸಂಬಳವನ್ನು ಈ ದಲ್ಲಾಳಿಗಳಿಗೆ ನಮ್ಮ ಅತಿಥಿ ಉಪನ್ಯಾಸಕರು ವ್ಯಯನ ಮಾಡ್ತಾರೆ. ಇದು ಎಲ್ಲವನ್ನು ನೋಡ್ತಾ ಕುರುಡು ಜಾಣತನವನ್ನು ನಮ್ಮ ಸರ್ಕಾರಗಳು ಮತ್ತು ಇಲಾಖೆ ಅಧಿಕಾರಿಗಳು ಮಾಡ್ತಾರೆ. ಇವತ್ತು ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೈಜವಾಗಿ ಸಂಶೋಧನಾತ್ಮಕ ಚಟುವಟಿಕೆಗಳನ್ನು ಮಾಡಿ PhD ಪದವಿಗಳನ್ನು ಪಡ್ಕೊಂಡು ಬಂದಿರತಕ್ಕಂಥ ಅಭ್ಯರ್ಥಿಗಳ ಮೇಲೆ ಅವರು ಇವತ್ತೇನಂದ್ರೆ ಜ್ಯೇಷ್ಠತೆಯಲ್ಲಿ ಅವ್ರ ಮೇಲೆ ಇರ್ತಾ ಇದ್ದಾರೆ. ನಮ್ಮ ಸಂಶೋಧನೆಗಳಿಗೆ ಬೆಲೆ ಇಲ್ಲ, ನಾವು ಹುದ್ದೆಗಳನ್ನು ಕಳ್ಕೊಳ್ತೀವಿ ಅಂತಕ್ಕಂಥ ಆತಂಕ ಇವತ್ತೇನಂತ ನಿಜವಾಗಿ ಸಂಶೋಧನಾತ್ಮಕ ಚಟುವಟಿಕೆಗಳನ್ನು ಮಾಡಿ ಸಂಶೋಧನಾ ಪತ್ರಿಕೆಗಳನ್ನು ಪ್ರಕಟಿಸಿ ಅವರು ಏನು ಪದವಿಗಳನ್ನು ಪಡ್ಕೊಂಡಿದ್ದಾರೆ ಇವತ್ತು ಅವರೆಲ್ಲರೂ ಕೂಡ ತುಂಬ ಆತಂಕದಲ್ಲಿದ್ದಾರೆ. ಇದು ನಿಜವಾಗ್ಲೂ ನಮ್ಮ ಕಾಲೇಜೇಟ್ ಇಲಾಖೆಯಲ್ಲಿ 2 IAS ಅಧಿಕಾರಿಗಳಿದ್ದಾರೆ. ಒಬ್ಬರು ಪ್ರಿನ್ಸಿಪಲ್ ಆಫ್ ಸೆಕ್ರೆಟರಿ ಅಂತೇಳಿ ಕೆಲಸ ಮಾಡ್ತಾರೆ, ಇನ್ನೊಬ್ಬರು ಆಯುಕ್ತರು ಅಂತೇಳಿ ಕೆಲಸ ಮಾಡ್ತಾರೆ. ಇಂಥ ಒಂದು ಸಣ್ಣ ವಿಚಾರಗಳ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ತಿಲ್ಲ, ಹಳ್ಳಕ್ಕೆ ಹೋಗಲೇಕ. ಯಾಕಂತಂದ್ರೆ ಸರ್ಕಾರಿ ಕಾಲೇಜುಗಳಲ್ಲಿ ಓದ್ತಕ್ಕಂಥವ್ರು ಯಾರು ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥ ಮಕ್ಕಳು. ಇವತ್ತು ಒಂದು ವಿಶ್ವವಿದ್ಯಾಲಯ ಆಗಸ್ಟ್ 1ರಿಂದ ಪ್ರಾರಂಭವನ್ನು ಮಾಡಿದ್ದೇವೆ ತರಗತಿಗಳನ್ನು. ಇನ್ನು ಕೆಲವು ಬಹುತೇಕ ವಿಶ್ವವಿದ್ಯಾಲಯಗಳೇನಂತಂದರೆ 15ನೇ ಜುಲೈಲಿಂದನೇ ಪ್ರಾರಂಭ ಮಾಡಿದ್ದೇವೆ. ಇವತ್ತು ನಮಗೆಲ್ಲರಿಗೂ ಟರ್ಮಿನೇಟ್ ಮಾಡಿದ್ದಾರೆ. 2.5 ದಶಕಗಳಿಂದ 2 ಡಿಕೇಡ್ಸ್ಲಿಂದ ಇದೇ ರೀತಿಯಾಗಿ ಪುನರಾವರ್ತನೆ ಆಗ್ತಾಯಿದೆ. ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನು ಒಂದು ವ್ಯವಸ್ಥಿತವಾಗಿ ನಡೆಸ್ಕೊಳ್ತಕ್ಕಂಥ ಸಾಮರ್ಥ್ಯ ಇಲ್ವಾ ಇವರಿಗೆ? 2 IAS ಅಧಿಕಾರಿಗಳು, 4 ಜನ JDಗಳು, 5 ಜನ JDಗಳು, 2-3 ಡೈರೆಕ್ಟರ್ಗಳು, ಒಬ್ಬ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು, ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಇಂಥ ಅವ್ಯವಸ್ಥೆ ಇವತ್ತು ಕೋರ್ಟ್ ಮೆಟಲ್ಗಳನ್ನು ಇದ್ದಾವೆ. 2002ರಿಂದ ಕೂಡ ಹೈಕೋರ್ಟ್ ಮೆಟಲ್ನಲ್ಲಿ ನಮ್ಮ ಜನ ಅಲೆದಾಡ್ತಿದ್ದಾರೆ. ಅಲ್ಲೂ ಕೂಡ ಕೋರ್ಟು ಸುಮಾರು ಕೋಟ್ಯಾಂಟಗಟ್ಟಲೆ 4-5 ಕೋಟಿ ಏನಂತಂದರೆ ನಮ್ಮ ವಕೀಲರಿಗೆ ವ್ಯಯ ಮಾಡ್ತಾಯಿದ್ದಾರೆ ನಮ್ಮ ಅತಿಥಿ ಉಪನ್ಯಾಸಕರು. ಇಂಥದ್ದೆಲ್ಲವನ್ನು ಕಣ್ಣು ಮುಚ್ಕೊಂಡು ಏನಂತಂದರೆ ನಮ್ಮ ಇಲಾಖೆ ಕೂತಿರ್ತಕ್ಕಂಥದ್ದು ಈ ನಾಗರಿಕ ಸರ್ಕಾರಗಳ ಅತ್ಯಂತ ದೌರ್ಬಲ್ಯ ಇದು. ಮಂತ್ರಿಗಳು ಕೇಳಬೇಕಿದೆ, ಕ್ಯಾಬಿನೆಟ್ ದರ್ಜೆ ಒಂದು ಹುದ್ದೆಯಲ್ಲಿ ಕೂತಿರ್ತಕ್ಕಂಥವ್ರು ಇದ್ರ ಬಗ್ಗೆ ಏನೂ ಗಮನನೇ ಹರಿಸಲ್ಲ ಅಂತಂದರೆ ಒಬ್ಬ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಯಾಕೆ ಬೇಕು? 1 ಲಕ್ಷ ರೂಪಾಯಿ ಸಂಬಳ ಮತ್ತು ಪೆನ್ಷನ್ ಮತ್ತು 2 ಲಕ್ಷ ರೂಪಾಯಿ ಸುಮಾರು ಇತರ ಭತ್ಯೆಗಳನ್ನು ತೆಗೆದುಕೊಳ್ತಕ್ಕಂಥ ನೈತಿಕತೆ ಇವ್ರಿಗೆ ಬೇಕಲ್ಲ? ಒಂದು ಉನ್ನತ ಶಿಕ್ಷಣದ ಇಡೀ ಪ್ರೈಮರಿ ಹಿಡ್ಕೊಂಡು ವಿಶ್ವವಿದ್ಯಾಲಯದವರೆಗೂ ಕೂಡ ಏನಂತಂದರೆ ಶಿಕ್ಷಣ ಅವಲಂಬಿತ ಆಗಿರೋದೇ ಅತಿಥಿ ಉಪನ್ಯಾಸಕರು. ಇವತ್ತು ಏನಂತಂದರೆ ನಮ್ಮ ಮುಖ್ಯ ಆಗ್ರಹ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಈ ಅತಿಥಿ ಉಪನ್ಯಾಸಕರ ಸಮಸ್ಯೆ ಏನಿದೆ 2 ಡಿಕೇಡ್ಸ್ನಿಂದ